ನಮಸ್ತೆ ಪ್ರಿಯ ವೀಕ್ಷಕರೇ. ಆ, ನಮ್ಮಲ್ಲಿ ಒಂದು ಪ್ರಾಚೀನ ವಿದ್ಯೆ ಇದೆ. ನಿಮಗೆ ಅದು ಬಹಳ ಮಾಡಿ ಗೊತ್ತಿರಲಿಕ್ಕಿಲ್ಲ. ಇದು ಬುದ್ಧನ ಕಾಲದಲ್ಲಿ ಇತ್ತು, ಮರ್ಮ ಚಿಕಿತ್ಸೆ ಅಂತೇಳಿ. ಮರ್ಮಸ್ ಅಂತಂದರೆ ನಿಮಗೆ ಗೊತ್ತಿರ್ತದೆ, ಯೋಗದ ಅನುಭವ ಇದ್ದರೆ ಷಟ್ಚಕ್ರಗಳು ಅಂತ ನಮ್ಮ ದೇಹದಲ್ಲಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂತೇಳಿ. ಅದೇ ಥರನೇ ಮರ್ಮಗಳು ನಮ್ಮ ದೇಹದಲ್ಲಿದೆ. ಅದು ಎಷ್ಟು ಹೇಳಿದ್ದಾರೆ ಅಂತಂದರೆ, ಅಗಸ್ತ್ಯ ಮುನಿಗಳ ಪ್ರಕಾರ ನಮ್ಮ ದೇಹದಲ್ಲಿ 107 ಮರ್ಮಗಳಿದೆ. ಮರ್ಮಸ್ಥಾನಗಳು 107. ಅಂದರೆ ಇದು 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 ಈ ಥರ ಡೆಲಿಕೇಟ್ ಪಾಯಿಂಟ್ಸ್. ಅವನ್ನ ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳ್ಬೋದು ಅಂತಂದರೆ ನರ್ವಸ್ ಫ್ಲೆಕ್ಸಸಸ್ ಅಂತ ಹೇಳ್ತೀವಿ. ಜಸ್ಟ್ ಅವನ್ನ ಟಚ್ ಮಾಡೋದ್ರಿಂದ ನಾವು ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಬೋದು. ಅದು ಹೆಂಗೆ ಅಂತ ಈಗ ತಾನೇ ನಾವು ಪ್ರಯೋಗ ಮಾಡಿದ್ದೀವಿ. ಒಂದು ಕೇಸು ಮಂಗಳೂರು ಮೂಡುಬಿದ್ರೆಯಿಂದ ಬಂದಿತ್ತು. ಅವರಿಗೆ ಹುಟ್ಟಿದಾಗಿನಿಂದ ಕಿವಿ ಕೇಳ್ತಾ ಇರಲಿಲ್ಲ, ಮಾತು ಇಲ್ಲ. ಕಿವಿ ಕೇಳೋದಂದರೆ ಮಾತು ಬರಲ್ಲ, ಸಹಜ. ಆ ಕೇಸಿಗೆ ಮರ್ಮ ಚಿಕಿತ್ಸೆ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಎಷ್ಟು ಚೇಂಜಸ್ ಆಗಿದೆ ಅಂತಂದರೆ, ಜೋರಾಗಿ ಕೂಗಿ ಮಾತಾಡಿದರೆ ಎಲ್ಲೋ ಮಾತಾಡೋದಾಗಿ ಕೇಳ್ತಾ ಇದೆ ಅನ್ನೋ ಥರ ಈಗ ಅವನು ಫೀಲ್ ಮಾಡ್ತಾ ಇದ್ದಾನೆ. ಇದು ಮರ್ಮ ಚಿಕಿತ್ಸೆ ಎಫೆಕ್ಟು. ಆಮೇಲೆ ಇದು ಡ್ಯೂರಿಯೇಷನ್ನು ಕೇವಲ 10 ನಿಮಿಷದಲ್ಲೇ ಇಷ್ಟೊಂದು ಚಿಕಿತ್ಸೆ. ಇಂಜೆಕ್ಷನ್ ಮಾಡಿಲ್ಲ, ಮೆಡಿಸಿನ್ಸ್ ಕೊಟ್ಟಿಲ್ಲ, ಕಿವಿಗೆ ಏನು ಆಯಿಲ್ ಹಾಕಿಲ್ಲ, ಡ್ರಾಪ್ಸ್ ಹಾಕಿಲ್ಲ. ಇದು ಎಫೆಕ್ಟ್ ಆಫ್ ಮರ್ಮ. ಸೊ ಇವಾಗ ನಾವು ಬೇಕಂದರೆ ಅವರ ತಾಯಿಯವ್ರನ್ನೇ ಮಾತಾಡ್ಸೋಣಂತೆ.